ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ದತ್ತ ಹಾಗೂ ಶರಾವತಿ ಅವರು ಮಾತಾಡ್ತಿರ್ತಾರೆ. ಇಲ್ಲಿ ದತ್ತ ಅವರು ಹೇಳ್ತಾರೆ, ಇವತ್ತಿನವರೆಗೆ ನಾನು ಅವಳನ್ನು ಒಂದು ದಿನವೂ ಹೆಂಡತಿ ಅಂತ ನೋಡಿಲ್ಲ. ಗಂಡ ಹೆಂಡತಿಯಾಗಿ ನಾವಿಬ್ಬರು ಒಂದು ದಿನವೂ ಕೂತ್ಕೊಂಡಿಲ್ಲ, ಮಾತಾಡಿಲ್ಲ. ಹೆಜ್ಜೆ ಹೆಜ್ಜೆಗೂ ಚುಚ್ಚುತ್ತಾ ಇದ್ದೀನಿ. ಹಾಗೆ ಮಾತಿಗೂ ಅವಳಿಗೆ ನೋವು ಕೊಡ್ತಾ ಇದ್ದೀನಿ. ಅದೆಲ್ಲ ನಿನಗೆ ಕಾಣ್ತಿಲ್ವಾ ಅಕ್ಕ? ಮೊದಲಾದರೆ ನಾನು ಅವಳನ್ನು ಸ್ನೇಹಿತೆಯಾಗಿ ನೋಡ್ತಿದ್ದೆ, ಅವಳ ಕಷ್ಟಕ್ಕೆ ಕಿವಿ ಕೊಡ್ತಾ ಇದ್ದೆ. ಆದರೆ ಈಗ ಅವಳನ್ನು ಹೆಂಡತಿ ಅನ್ನೋದನ್ನು ಬಿಡಿ, ಸ್ನೇಹಿತೆಯಾಗಿ ಕೂಡ ನಾನು ಅವಳನ್ನು ನೋಡ್ತಾ ಇಲ್ಲ. ತಾಳಿ ಕಟ್ಟಿರೋ ಗಂಡ ಹೆಂಡತಿನ ಒಪ್ಕೊಂಡಿಲ್ಲ ಅನ್ನೋ ನೋವು ದೊಡ್ಡದಲ್ವಾ ಅಕ್ಕ? ಗಂಡನ್ನ ನೋಡ್ಕೊಳ್ಳೋದೇ ಹೊರಗಿನವರನ್ನ ಥರ ನೋಡ್ಕೊಳ್ಳೋದು, ಅದು ಶಿಕ್ಷೆ ಅಲ್ವಾ ಅಕ್ಕ? ಆಗ ಹೇಮಾ ಅವರು ಇದನ್ನೆಲ್ಲ ನೋಡಿ ಮನಸ್ಸಲ್ಲಿ ಅನ್ಕೋತಾರೆ, ನಮ್ಮ ಅಕ್ಕನ ಪಾಯಿಂಟ್ ಇದಲ್ಲ. ನೀನು ಇಷ್ಟೆಲ್ಲ ಮಾಡ್ತಿದ್ರು ಅವಳ ಕಣ್ಣೀರು ಇಡ್ತಿಲ್ವಲ್ಲ. ನಮ್ಮ ಅಕ್ಕನ ಪಾಯಿಂಟ್ ಏನಿದ್ರು ದೃಷ್ಟಿ ಕಣ್ಣೀರು ಹಾಕ್ತಿರ್ಬೇಕು, ಅದೇ ಅಂತ ಹೇಳಿ ಇಲ್ಲಿ ಹೇಮಾ ಅವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ. ಆಗ ಶರಾವತಿ ಅವರು ಹೇಳ್ತಾರೆ, ಸಾರಿ ದತ್ತ, ನಿನ್ನ ಮನಸ್ಸಿಗೆ ನೋವಾಗಬೇಕು ಅಂತ ನಾನು ಈ ಥರ ಮಾತಾಡಿಲ್ಲ. ಅಮ್ಮ ಬಂದು ಹೋದ್ಮೇಲೆ ನಿನ್ನ ಮನಸ್ಸು ಬದಲಾಗಿದೆ ಅಂತ ನಾನು ಅಂದ್ಕೊಂಡಿದ್ದೆ. ನಿನ್ನ ಗುರಿನ ನೀನು ಮರೆತು ಬಿಟ್ಟಿದ್ದೀಯ ಏನೋ ಅಂತ ಸ್ವಲ್ಪ ಟೆನ್ಷನ್ ಆಯಿತು ಅಷ್ಟೇ. ಹಾಗಂತ ನೀವಿಬ್ಬರು ಒಂದಾಗಬಾರ್ದು ಅಂತ ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಕಣೋ. ನಿನ್ನಿಷ್ಟನೇ ನನ್ನಿಷ್ಟ ದತ್ತ. ಒಟ್ಟಿನಲ್ಲಿ ಈ ಅಕ್ಕನಿಗೆ ತಮ್ಮನ ಖುಷಿ ಬೇಕು, ಅವನ ಮುಖದಲ್ಲಿ ಖುಷಿ ಕಾಣಿಸ್ತಿರ್ಬೇಕು. ಆಮೇಲೆ ನಾಳೆ ಒಂದು ಮಾತು ಬರಬಾರ್ದಲ್ವಾ? ಅಕ್ಕನ ಮಾತು ಕೇಳಿ ಹೆಂಡತಿಗೆ ಕಷ್ಟ ಕೊಡ್ತಿದ್ದಾನೆ ಅಂತ ಬರಬಾರ್ದಲ್ವಾ ಅಂತ ಇಲ್ಲಿ ಶರಾವತಿಯವರು ಹೇಳ್ತಾರೆ. ಛೇ, ಹಾಗೆಲ್ಲ ಅನ್ಕೋಬೇಡ ಅಕ್ಕ. ಜನಗಳು ಯಾಕೆ ಆ ಥರ ಅನ್ಕೋತಾರೆ? ಅವಳಿಗೆ ಶಿಕ್ಷೆ ಕೊಡೋದು ನಿರ್ಧಾರ ನಂದು. ಅದನ್ನು ಎಲ್ಲರಿಗೂ ಹೇಳಿನೇ ಅಲ್ವಾ ಅಕ್ಕ ನಾನು ಮದುವೆ ಆಗಿರೋದು. ಇದರಲ್ಲಿ ನಿನ್ನ ಪಾತ್ರ ಏನೂ ಇಲ್ಲ ಅಕ್ಕ ಅಂತ ಇಲ್ಲಿ ದತ್ತ ಅವರು ಹೇಳ್ತಾರೆ. ಸರಿ ದತ್ತು, ರಿಲ್ಯಾಕ್ಸ್ ಮಾಡಿ ಅಂತ ಇಲ್ಲಿ ಶರಾವತಿಯವರು ಹೇಳ್ತಾರೆ. ಇಲ್ಲಿ ಶರಾವತಿಯವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ, ಪಾತ್ರಧಾರಿ ನಾನಲ್ಲ ದತ್ತು, ಸೂತ್ರಧಾರಿ ಮಾತ್ರ ನಾನು. ಅವಳ ಮೇಲಿರೋ ದ್ವೇಷನ ಪದೇ ನೆನಪಿಸುತ್ತಿರಬೇಕು. ನಾನು ನೆನಪಿಸಿ ನಿನಗೆ ಕೋಪ ಬರೋ ಥರ ಮಾಡೋದೇ ನನ್ನ ಕೆಲಸ ಅಷ್ಟೇ ಅಂತ ಹೇಳಿ ಇಲ್ಲಿ ಶರಾವತಿಯವರು ಮನಸ್ಸಲ್ಲಿ ಹೇಳ್ಕೊತಿರ್ತಾರೆ. ಆಗ ಹೇಮಾ ಹಾಗೂ ಶರಾವತಿಯವರು ಅಲ್ಲಿಂದ ಹೊರಟು ಹೋಗ್ತಾರೆ. ದತ್ತ ಅವರು ಫೋನನ್ನು ನೋಡ್ತಾ ಇರ್ತಾರೆ. ಆಮೇಲೆ ಫೋನ್ನ ಪಕ್ಕಕ್ಕಿಟ್ಟು ತನ್ನಷ್ಟಕ್ಕೆ ತಾನೇ ಮಾತಾಡ್ತಿರೋದನ್ನು ನೆನಪಿಸಿಕೊಳ್ಳುತ್ತಾರೆ. ಆ ಕಡೆ ಚೆನ್ನಮ್ಮ ಹಾಗೂ ದೃಷ್ಟಿಯವರು ಮಾತಾಡ್ತಿರ್ತಾರೆ. ಚೆನ್ನಮ್ಮ ಅವರು ತುಂಬಾ ಅಳ್ತಾ ಮಗಳಿಗೆ ಹೇಳ್ತಿರ್ತಾರೆ. ಇಲ್ಲಿ ದೃಷ್ಟಿ ಕೇಳ್ತಾರೆ, ಅಮ್ಮ ಏನಮ್ಮ ಮಾತಾಡ್ತಿದ್ದೀಯಾ ಅಂತ ಹೇಳ್ತಿದ್ದಾಗ, ಹೌದು ಕಣೆ, ನೀನು ಸಾಹುಕಾರರನ್ನು ನಮ್ಮ ಮನೆಗೆ ಕರ್ಕೊಂಡು ಬಂದರೆ, ಊಟಕ್ಕೆ ಕರ್ಕೊಂಡು ಬಂದರೆ ಇಲ್ಲಿರೋರು ಬಾಯಿನೆಲ್ಲ ಮುಚ್ಚಿಸಬಹುದು, ಕರ್ಕೊಂಡು ಬಾರೆ ಅಂತ ಹೇಳ್ತಿದ್ದಾಗ ದೃಷ್ಟಿಯವರು ಏನು ಮಾತಾಡದೆ ನಿಂತಿರ್ತಾರೆ. ಯಾಕೆ, ಏನಾಯಿತು ಅಂತ ಇಲ್ಲಿ ಚೆನ್ನಮ್ಮ ಅವರು ಕೇಳಿದಾಗ ದೃಷ್ಟಿಯವರು ಏನಿಲ್ಲಮ್ಮ ಅಂತ ಹೇಳ್ತಾರೆ. ಈಗ ಸೈಲೆಂಟ್ ಅವರು ಚೆನ್ನಮ್ಮ ತುಂಬ ಆಸೆ ಕನಸುಗಳನ್ನು ಇಟ್ಕೋಬೇಡಿ. ನಾನು ಹೇಳೋದನ್ನು ಕೇಳಿ. ನಿಮಗೆ ಬೇಜಾರಾಗಬಹುದು, ಆದರೆ ಇದೇ ಸತ್ಯ. ನೀವು ದತ್ತ ಬಾಯಿನ ಮನೆಗೆ ಏನಾದರೂ ಕರೆದರೆ ಅವರ ನಡವಳಿಕೆ ಹಾಗೂ ಹರಿತವಾದ ಮಾತು ಕೇಳಿ. ಇಲ್ಲಿ 4 ಜನ ಮಾತಾಡಲಿಕ್ಕಲ್ಲ, ಅದಕ್ಕಿಂತ ಜಾಸ್ತಿ ನೋವಾಗುತ್ತೆ ನಿಮಗೆ ಚೆನ್ನಮ್ಮ. ಅದು ಅಲ್ಲದೆ ದೃಷ್ಟಿನ ಮದುವೆ ಆದಾಗಿಂದ ಈ ಮನೆಗೆ ಬಂದಿರೋದು ಒಂದೇ ಒಂದು ಸಲ, ಅದೂ ದೃಷ್ಟಿಗೆ ಶಿಕ್ಷೆ ಕೊಡಬೇಕು ಅಂತ. ಆದರೆ ಮಹಾದೇವಣ್ಣನಿಗೆ ಹುಷಾರಿಲ್ಲ ಅಂತ ದತ್ತ ಅವರು ಡಾಕ್ಟರ್ನ ಕರೆಸಿದ್ರು, ಬರೀ ಮಾನವೀಯತೆಯಿಂದ ಅಷ್ಟೇ. ಅದನ್ನು ಬಿಟ್ಟು ನಮ್ಮ ಮಾವನಿಗೆ ಹುಷಾರಿಲ್ಲ ಅಂತ ಕರೆಸಿಲ್ಲ ಅಂತ ಇಲ್ಲಿ ದತ್ತ ಬಾಯಿ
ಅವರೇ ಹೇಳಿದ್ದಾರೆ, ಮದುವೆಗಿಂತ ಮುಂಚೆ ನಿಮ್ಮ ಮೇಲೆ ಇದ್ದ ಪ್ರೀತಿ ವಿಶ್ವಾಸನೇ ಬೇರೆ, ಹಾಗೆ ಮದುವೆ ಆದಮೇಲೆ ಈಗ ಇರೋದೇ ಬೇರೆ. ಆಗ ದತ್ತಾಬಾಯಿಯವರು ನಿಮ್ಮನ್ನೆಲ್ಲ ನೋಡದೆ ಬೆಣ್ಣೆಯಾಗಿ ಆಡ್ತಿದ್ದು, ಆದರೆ ಈಗ ನೋಡಿದ್ರೆ ಬೆಂಕಿಯಾಗಿ ಆಡ್ತಾರೆ ಅಂತ ಇಲ್ಲಿ ಸೈಲೆಂಟ್ ಅವರು ಹೇಳಿದಾಗ ಚೆನ್ನಮ್ಮ ಅವರು ಹೇಳ್ತಾರೆ, ಹಿಂದೆ ನಡೆದಿದ್ದೆಲ್ಲ ಬೇರೆ ಅಣ್ಣ. ಈಗ ಊರವರ ಮುಂದೆ ಎಲ್ಲ ನನ್ನ ಮಗಳನ್ನು ಸೊಸೆ ಅಂತ ಒಪ್ಪಿಕೊಂಡ ಮೇಲೆ ಇವಳ ಮೇಲಿರೋ ಅಭಿಪ್ರಾಯ ಬದಲಾಗಿರುತ್ತೆ ಅಲ್ವಾ. ಈಗ ಸೈಲೆಂಟ್ ಅವರು ಹೇಳ್ತಾರೆ, ಅಮ್ಮ ಅವರು ಹೇಳಿದ್ರು ಅಂತ ಒಂದೇ ಒಂದು ಮಾತಿಗೋಸ್ಕರ ದೃಷ್ಟಿನ ಮನೆ ಸೊಸೆ ಅಂತ ಒಪ್ಕೊಂಡು ಅಷ್ಟೇನೆ. ಅದು ನಮ್ಮ ಅಮ್ಮ ಅವರ ಖುಷಿಗೆ ಅಷ್ಟೇನೆ. ಯಾಕೆಂದರೆ ದೇವರೇ ಒಂದೇ ಒಂದು ದೃಷ್ಟಿನ ಹೆಂಡತಿ ಅಂತ ಒಪ್ಕೋ ಅಂತ ಹೇಳಿದ್ರೆ ದತ್ತಾಬಾಯಿ ಅವರು ಯಾವುದೇ ಕಾರಣಕ್ಕೂ ಒಪ್ಕೋತಿರ್ಲಿಲ್ಲ ಅಂತ ಹೇಳ್ತಿದ್ದಂಗೆ ಚೆನ್ನಮ್ಮನಿಗೆ ತುಂಬಾ ಬೇಜಾರಾಗ್ಬಿಡತ್ತೆ. ಈಗ ಈ ವಿಷಯನ ಅಮ್ಮ ಅವರಿಗಾದರೂ ಹೇಳಿ ಕರ್ಕೊಂಡು ಬರೋಣ ಅಂತ ಹೇಳಿದ್ರೆ ಈಗ ಅಮ್ಮ ಅವರು ಮನೆಯಲ್ಲಿ ಇಲ್ಲ. ಹೆಜ್ಜೆಗೂ ದೃಷ್ಟಿನ ದ್ವೇಷ ಮಾಡೋ ಥರ ದತ್ತಾಬಾಯಿ ಈ ಮನೆಗೆ ಬಂದರೆ ದೃಷ್ಟಿಗೆ ಖುಷಿಯಾಗುತ್ತೆ ಅಂತ ಹೇಳಿದ್ರೆ ಅವರು ಇಲ್ಲಿಗೆ ಕಾಲು ಕೂಡ ಇಡಲ್ಲ ಅಂತ ಇಲ್ಲಿ ಸೈಲೆಂಟ್ ಅವರು ಹೇಳಿದಾಗ ಮಹಾದೇವ ಅವರು ಚೆನ್ನಮ್ಮನಿಗೆ ಹೇಳ್ತಾರೆ, ಸೈಲೆಂಟ್ ಅಣ್ಣ ಹೇಳ್ತಿರೋ ಸರಿಯಾಗಿ ಇದೆ. ಅವಮಾನ ಮಾಡಿಸ್ಕೊಳ್ಳೋಕ್ಕಿಂತ ಸಮಯ ಇದ್ದು ಮನಸ್ಸಲ್ಲಿ ನೋವು ಅನುಭವಿಸದೆ ಪರವಾಗಿಲ್ಲ. ಈಗ 4 ಜನ ಮಾತಾಡ್ತಿದ್ದಾರೆ ಅಂತ ಹೇಳಿ ಊಟ ಮಾತ್ರನೇ ಬಿಡ್ತೀನಿ. ನಾಳೆ ಅಳಿಯ ಅಂದ್ಕೊಂಡ್ರು ಅವಮಾನ ಮಾಡಿದ್ರೆ ನಿನ್ನ ಉಸಿರು ನಿಂತು ಹೋಗ್ಬಿಟ್ರೆ ಅಂತ ಹೇಳಿ ಮಹಾದೇವ ಅವರು ಹೇಳಿದಾಗ ದೃಷ್ಟಿಯವರು ಹೇಳ್ತಾರೆ, ಏನು ಅಂತ ಮಾಡ್ತಿದ್ದೀರಪ್ಪ ಬಿಡ್ತು ಅಂತ ಹೇಳಿ. ಆಗ ಮಹಾದೇವ ಅವರು ಹೇಳ್ತಾರೆ, ಇವಳೇನು ಚಿಕ್ಕ ಮಗುನ ದೃಷ್ಟಿ ಹೇಳ್ತಾ ಕೂರೋದಕ್ಕೆ ಆಕಾಶದಲ್ಲಿ ಚಂದ್ರನ ಮನೆಗೆ ತಗೊಂಡು ಬಂದು ಬೆಳಕು ಮಾಡಿಕೊಳ್ಳುವ ಥರ ಮಾತಾಡ್ತಿದ್ದಾಳೆ. ಇದೆಲ್ಲ ಆಗುವಂಥ ಮಾತಾ ದೃಷ್ಟಿ ಅಂತ ಮಹಾದೇವ ಅವರು ಚೆನ್ನಾಗಿ ನಮ್ಮ ಅಮ್ಮ ಅವರು ತುಂಬಾ ಅಳ್ತಿರ್ತಾರೆ. ಮಾತ್ರೆ ತಗೋ ಅಂತ ಮಹಾದೇವ ಅವರು ಹೇಳಿದಾಗ ತಗೋತಿರಲ್ಲ. ಆಗ ದೃಷ್ಟಿಯವರು ತಗೊಳಮ್ಮ ಮಾತ್ರೆ ಅಂತ ಕೈ ಕೊಟ್ಟಾಗ ಇಲ್ಲ ನನಗೆ ಮನಸ್ಸಲ್ಲಿ ಹೇಳಿ ಇಲ್ಲಿ ಮಾತ್ರೆ ಇಟ್ಟು ದೃಷ್ಟಿಯವರು ಹೇಳ್ತಾರೆ, ಅಮ್ಮ ನಿಮ್ಮ ಆಸೆ ನೆರವೇರುತ್ತಮ್ಮ. ಹೋಗ್ತಿದ್ದಂತೆ ಚೆನ್ನಮ್ಮ ತಿರುಗಿ ನಿಜನಾ ಅಂತ ಸನ್ನೆ ಮಾಡಿದಾಗ ಇಲ್ಲಿ ದೃಷ್ಟಿಯವರು ತಲೆಯನ್ನು ಅಲ್ಲಾಡಿಸುತ್ತಾರೆ. ಹೌದಮ್ಮ, ನಿಮ್ಮ ಮನೆ ಅಳಿಯ ಈ ಮನೆಗೆ ಬರ್ತಾರೆ ಅಂತಿದ್ದಂಗೆ ಇಲ್ಲಿ ಚೆನ್ನಮ್ಮ ಹಾಗೂ ಮಹಾದೇವ ಅವರು ತುಂಬ ಖುಷಿ ಪಡ್ತಿರ್ತಾರೆ. ಆದರೆ ಇಲ್ಲಿ ಸೈಲೆಂಟ್ ಅವರು ತುಂಬಾ ಶಾಕ್ ಇಂದ ನೋಡ್ತಿರ್ತಾರೆ. ಆಗ ಚೆನ್ನಮ್ಮ ಅವರು ಕೇಳ್ತಾರೆ, ನಿಜಾನೇನೆ? ಆಗ ದೃಷ್ಟಿ ಹೇಳ್ತಾರೆ, ಹೌದಮ್ಮ. ಹೆಂಡತಿ ಜೊತೆ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗ್ತಾರೆ. ಆಗ ಚೆನ್ನಮ್ಮ ಹೇಳ್ತಾರೆ, ದೃಷ್ಟಿ ನಿಜವಾಗ್ಲೂ ಅಳಿಯಂದ್ರು ಮನೆಗೆ ಬರ್ತಾರೆ ಅಲ್ವಾ ಅಂತ ಹೇಳ್ತಿದ್ದಂಗೆ ಆ ಕಡೆ ಸೈಲೆಂಟ್ ಅವರು ಮನಸ್ಸಲ್ಲಿ ಬೈಕೋತಿರ್ತಾರೆ, ಯಾಕಾದರೂ ಇಲ್ಲಿ ದೃಷ್ಟಿನ ಕರ್ಕೊಂಡು ಬಂದು ಅಂತ ಬೈಕೋತಿರ್ತಾರೆ. ಆಗ ಇಲ್ಲಿ ದೃಷ್ಟಿಯವರು ಹೇಳ್ತಾರೆ, ಈ ಗಂಡ ಈ ಅತ್ತೆ ಮನೆಗೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ, ಆದರೆ ಜವಾಬ್ದಾರಿ ನಂದು. ಆಗ ಚೆನ್ನಮ್ಮ ಅವರಿಗೆ ತುಂಬಾ ಖುಷಿಯಾಗುತ್ತೆ. ಇಲ್ಲಿ ಮಹಾದೇವ ಅವರು ಕೇಳ್ತಾರೆ, ದೃಷ್ಟಿ ಪುಟ್ಟ ಅಳಿಯಂದ್ರು ಒಪ್ಪುತ್ತಾರಾ? ಆಗ ದೃಷ್ಟಿ ಹೇಳ್ತಾರೆ, ಇಲ್ಲ ಅಪ್ಪ, ಆದರೆ ನಾನು ಒಪ್ಪಿಸ್ತೀನಿ. ನಮ್ಮನ್ನ ಆಸೆ ಈಡೇರೋದಕ್ಕೆ ಮಗಳು ಈ ಕೆಲಸ ಮಾಡ್ತಾಳೆ. ಈ ಮನೆ ಅಳಿಯ ಊಟಕ್ಕೆ ಬರೋದಂತೂ ಸತ್ಯ ಅಂತ ಹೇಳ್ತಿದ್ದಂಗೆ ಇಲ್ಲಿ ಚೆನ್ನಮ್ಮ ಅವರಿಗೆ ತುಂಬಾ ಖುಷಿಯಾಗಿ ದೃಷ್ಟಿನ ತೆಗಿತಾರೆ. ಆದರೆ ಒಂದು ಕಂಡೀಷನ್ ಅಂತ ದೃಷ್ಟಿ ಹೇಳಿದಾಗ ಇದೇನೇ ಅಂತ ಚೆನ್ನಮ್ಮ ಅವರು ಕೇಳಿದಾಗ ಅಡುಗೆ ಅಂತೂ ತುಂಬ ರುಚಿಯಾಗಿರಬೇಕು ಅಂತ ಹೇಳ್ತಿದ್ದಂಗೆ ಚೆನ್ನಮ್ಮ ಅವರು ರುಚಿಯಾಗಿ ಮಾಡ್ತೀನಿ ಅಂತ ಚೆನ್ನಮ್ಮ ಅವರು ಹೇಳ್ತಾರೆ. ಮಹಾದೇವ ಅವರು ಹೇಳ್ತಾರೆ, ಅಂತೂ ಇಂತೂ ನಿನ್ನ ಹಠಾನೇ ಗೆದ್ಬಿಡ್ತು. ಖುಷಿಯಾಗಿರ್ತಾರೆ. ಅದೇ ಅಲ್ಲಿ ದೃಷ್ಟಿ ಮಾತ್ರ ತುಂಬ ಟೆನ್ಷನ್ನಲ್ಲಿ ಇರ್ತಾರೆ. ಆ ಕಡೆ ಕಿಶೋರ್ ಅವರು ಒಂದು ಫೋನಲ್ಲಿ ಕಾಲಲ್ಲಿ ಮಾತಾಡ್ತಿರ್ತಾರೆ. ಹೇಳು ಅವಿನಾಶ್, ಈ ಫೋಟೋ
ಮಾತ್ರ ಬಳ್ಳಾರಿ ಫುಲ್ ವೈರಲ್ ಆಗ್ತಿರಬೇಕು. ಆ ಹುಡುಗಿ ಎಲ್ಲದಾಳೆ ಯಾರ ಹತ್ರ ಇದ್ದಾಳೆ, ನನಗೆ ಆ ವಿಷಯ ಗೊತ್ತಾಗಬೇಕು. ಆ ಹುಡುಗಿ ಮಾನಸಿಕವಾಗಿ ಸ್ವಲ್ಪ ಕುಗ್ಗಿದ್ದಾಳೆ. ಆಸ್ಪತ್ರೆಯನ್ನು ನೀವು ವಿಚಾರಿಸಬೇಕಾಗತ್ತೆ. ಆಸ್ಪತ್ರೆ NEOಗಳನ್ನು ವಿಚಾರಿಸಿ ಏನಾಯಿತು ಅಂತ ನನಗೆ ವಿಷಯ ಆದಷ್ಟು ಬೇಗ ತಿಳಿಸಿ. ವಿಷಯ ತುಂಬಾ ಸೀರಿಯಸ್ ಆಗಿದೆ. ಪ್ರಿಯಾರಿಟಿ ಕೊಟ್ಟು ಹುಡುಕಿಸಿ. ಆ ಹುಡುಗಿ ಸ್ವಲ್ಪ ಮುಖಕ್ಕೆ ಬ್ಲ್ಯಾಕ್ ವೆಲ್ಸ್ ಹಾಕೊಂಡಿರ್ತಾಳೆ. ಯಾವಾಗಲೂ ಹೌದು ಸರಿ ಅಂತ ಹೇಳ್ತಾರೆ. ಅಲ್ಲಿಗೆ ಶರಾವತಿಯವರು ತನ್ನ ಗಂಡ ಆದರ್ಶ್ ಕಿಶೋರ್ಗೆ ಚೂಸ್ ತಂದಿದ್ದು ತುಂಬಾ ಶಾಕ್ ಆಗಿ ಸರಿ ಆಯಿತು, ಇಲ್ಲಿ ಸೀಮಾಗೆ ಗೊತ್ತಾಗ್ಬಿಡುತ್ತೋ ಅಂತ ಹೇಳಿ ಇಲ್ಲಿ ಕಿಶೋರ್ ಅವರು ಕಾಲ್ ಕಟ್ ಮಾಡಿಬಿಡ್ತಾರೆ. ಅದೇನು ಕಿಶೋರ್ ತಾನು ಬರ್ತಿದ್ದಂಗೆ ಕಾಲ್ ಕಟ್ ಮಾಡ್ತಿದ್ದಾನೆ. ಇವಾಗ ನೋಡಿದ್ರೆ ನನ್ನ ವಾಯ್ಸ್ ಮಾಡಿ ಎದ್ದು ಹೋಗ್ತಿದ್ದಾನೆ. ಅವರು ಕೇಳಿದಾಗ ಕಿಶೋರ್ ಹೇಳ್ತಾರೆ, ಒಂದು ಒಳ್ಳೆ ಕತೆ ಆಯ್ತಲ್ಲ, ಫೋನಲ್ಲಿ ಮಾತಾಡೋದು ಮುಗೀತು, ಕಾಲ್ ಕಟ್ ಮಾಡಿದ್ರೆ ಹೊರಗಡೆ ಹೋಗ್ತಿದ್ದೀನಿ ಅಂತ ಇಲ್ಲಿ ಕಿಶೋರ್ ಹೇಳ್ತಿದ್ದಂಗೆ ಶರಾವತಿಯವರು ಹೇಳ್ತಾರೆ, ಸರಿ ಆಯಿತು ಹೋಗುವಂತೆ, ನಿಂಗೋಸ್ಕರ ಜ್ಯೂಸ್ ಸ್ನ್ಯಾಕ್ಸ್ ತಂದಿದ್ದೀನಿ ತಗೋ ಇಲ್ಲಿ ಕಿಶೋರ್ ಅಂತ ಹೇಳಿ ತನ್ನ ಕೈಗೆ ಪಿಂಚ್ ಮಾಡಿಕೊಂಡು ಅಶು ಇದು ಕನಸಲ್ಲ ನಿಜಾನೇ ಅಂತ ಹೇಳಿ, ಏನಿದು ಇವಾಗ ತಂದು ಬಿಟ್ಟಿದೀಯಾ ಅಂತ ಕೇಳಿದಾಗ ಶರಾವತಿಯವರು ಹೇಳ್ತಾರೆ, ಅದರಲ್ಲಿ ಏನಿದೆ, ನಾನು ತಿಂದು ನೋಡಿದೆ, ಚೆನ್ನಾಗಿತ್ತು, ಅದಕ್ಕೋಸ್ಕರ ತಂದೆ ಅಂತ ಹೇಳಿ ನನ್ನ ಗಂಡನು ತಿನ್ನಲಿ ಅಂತ ಹೇಳಿ ಜ್ಯೂಸ್ ಕುಡಿಲಿ ಅಂತ ಹೇಳಿ ತಗೊಂಡು ಬಂದೆ ಅಂತ ಶರಾವತಿಯವರು ಹೇಳ್ತಾರೆ. ಅದನ್ನು ತಿನ್ನೋದು ಬಿಟ್ಟು ಚೂಟ್ಕೊಂಡು ನಾನು ತಂದಿದ್ದು ಅಂತ ಇಂಟರೋಗೇಷನ್ ಎಲ್ಲ ಮಾಡಬೇಕಾ ಅಂತ ಇಲ್ಲಿ ಶರಾವತಿಯವರಿಗೆ ಕೇಳಿದಾಗ ಕಿಶೋರ್ ಅವರು ಹೇಳ್ತಾರೆ, ವಿಷಯ ಇಂಟರೋಗೇಷನ್ ಅಲ್ಲ, ಮದುವೆಯಾಗಿ 10 ವರ್ಷ ಆಯಿತು. 10 ವರ್ಷದಲ್ಲಿ ನೀನು ನನಗೋಸ್ಕರ ಏನು ಮಾಡಿದವಳಲ್ಲ, ನನಗೋಸ್ಕರ ಏನು ತಂದವಳೂ ಅಲ್ಲ. ಅಬ್ಬಬ್ಬ ಅಂದರೆ 7-8 ಸತಿ ಟೀ ತಂದಿರೋದು ಏನಕ್ಕೆ ತಂದಿರ್ತೀಯ, ಆದರೆ ನೀನು ಸ್ವಾರ್ಥಕ್ಕೋಸ್ಕರ ಏನೋ ವಿಷಯ ತಿಳ್ಕೊಳ್ಳೋಕ್ಕೋಸ್ಕರ ತಂದಿರ್ತೀಯ ಅಷ್ಟೇನೆ ಅಂತ ಇಲ್ಲಿ ಕಿಶೋರ್ ಹೇಳ್ತಾರೆ. ಆಮೇಲೆ ನನ್ನನ್ನು ಕಾಲು ಕಸ ಥರ ನೋಡ್ತೀಯಾ ಅಂತ ಹೇಳಿ ಕಿಶೋರ್ ಹೇಳ್ತಾರೆ. ಕಮಾನ್ ಕಿಶೋರ್, ಏನು ಕಿಶೋರ್ ನೀವು ಪ್ರೀತಿ ತೋರಿಸಿದ್ರು ಇದೇ ಥರ ಮಾಡ್ತೀರಾ, ಕೋಪದಲ್ಲಿ ಮಾತಾಡಿದ್ರು ಇದೇ ಥರ ಮಾತಾಡ್ತೀರಾ, ನಾನು ಪ್ರೀತಿ ತೋರಿಸೋದು ತಪ್ಪ ಮೇಷ್ಟ್ರೆ ಅಂತ ಹೇಳಿ ಇಲ್ಲಿ ಶರಾವತಿಯವರು ಕಿಶೋರ್ನ ಕೇಳ್ತಾರೆ. ಹೌದಾ, ಹಾಗಾದರೆ ನಿನ್ನ ತಮ್ಮನ ಮೇಲೆ ದ್ವೇಷ ಬಿಡು ಅಂತ ಕಿಶೋರ್ ಹೇಳ್ತಿದ್ದಾಗ ಶರಾವತಿ ತುಂಬ ಕೋಪದಲ್ಲಿ ನೋಡಿದಾಗ, ಹಾಗಲ್ಲ, ಹಾಗಾದರೆ ನೀನು ತಂದಿರೋ ಜ್ಯೂಸ್ ನೀನೇ ಕುಡ್ಕೋ ಅಂತ ಹೇಳಿ ಜ್ಯೂಸ್ನ ಅಲ್ಲೇ ಇಟ್ಟು ಹೇಳಿ ಕಿಶೋರ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಶರಾವತಿಯವರು ಮನಸ್ಸಲ್ಲೇ ಅನ್ಕೋತಿರ್ತಾರೆ, ಮೆಸೇಜ್ ಬರ್ತಿದ್ದಂಗೆ ಆಚೆ ಬರ್ತಾರೆ. ಹಾಗೆ ಅಪರೂಪಕ್ಕೆ ಫೋನ್ ಹಿಡ್ಕೋತಿದ್ದೀರಾ, ನೀವು ಯಾವತ್ತೂ ಅಷ್ಟೊಂದು ಫೋನ್ ಹಿಡ್ಕೊಳ್ಳೋದೇ ಇರೋರು, ಈಗ ಜಾಸ್ತಿ ಫೋನ್ ಹಿಡ್ಕೋತಿದ್ದೀರಾ ಅಂತ. ಆದರೆ ಅಲ್ಲಿ ಏನೋ ವಿಷಯ ಇದೆ, ನಾನು ಬರ್ತಿದ್ದಂಗೆ ಕಾಲ್ ಕಟ್ ಮಾಡ್ತಾನೆ, ಹಾಗೆ ನಾನೇನಾದರೂ ಪ್ರಶ್ನೆ ಮಾಡ್ತಿದ್ದಂಗೆ ಎದ್ದು ಹೊರಟು ಹೋಗ್ತಾನೆ. ಅದರ ಅರ್ಥ ಅಲ್ಲಿ ನನಗೆ ಗೊತ್ತಾಗದೆ ಇರೋ ಒಂದು ವಿಷಯ ಇದೆ ಅಂತ ಅರ್ಥ ಅಂತ ಹೇಳಿ ಶರಾವತಿಯವರು ತಮ್ಮ ಮನಸ್ಸಲ್ಲೇ ಅನ್ಕೋತಿರ್ತಾರೆ. ಕಿಶೋರ್ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ, ವಾಟ್ ಈಸ್ ದಟ್ ಅಂತ ಹೇಳಿ ಇಲ್ಲಿ ಶರಾವತಿಯವರು ಜ್ಯೂಸ್ ಕುಡಿತಾ ಕೂತಿರ್ತಾರೆ. ಆ ಕಡೆ ನೇತ್ರ ಅವರು ಅಳ್ತಿರೋ ಥರ ನಾಟಕ ಮಾಡಿಕೊಂಡು ಕೂತಿರ್ತಾರೆ. ಅದನ್ನು ದತ್ತ ಅವರು ಬಂದು ಏನಾಯಿತು, ಯಾಕೆ ಅಳ್ತಿದ್ದೀಯಾ ಅಂತ ಇಲ್ಲಿ ದತ್ತ ಕೇಳ್ತಿದ್ದಾಗ, ಹೋಗಲಿ ಬಿಡು ಬ್ರೋ, ನಾನೇನೋ ಹೇಳೋದು ಅದೇನೋ ಅರ್ಥ ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ನನ್ನ ದುಃಖ ನನಗೆ ಇರಲಿ ಅಂತ ನೇತ್ರ ಅವರು ಹೇಳಿದಾಗ ಇಲ್ಲಿ ದತ್ತ ಅವರು ಹೇಳ್ತಾರೆ, ಚೋಟು ಕುತ್ಕೋ ಅಂತ ಹೇಳಿ ಚಿಕ್ಕವಳಾಗೆ ಇರು, ಸುಮ್ಮನೆ ದೊಡ್ಡ ಮಾತಾಡಬೇಡ, ಈಗ ಹೇಳು ಏನಾಯಿತು ಅಂತ ಹೇಳಿ ದತ್ತ ಕೇಳಿದಾಗ, ನಾನು ನನ್ನ ಫ್ರೆಂಡ್ ಒಂದು ಶೋಗೆ ಹೋಗಬೇಕು ಅಂದ್ಕೊಂಡಿದ್ವಿ, ನನ್ನ ಫ್ರೆಂಡ್ಗೋಸ್ಕರ ಈ ಶೋ ನಾನೇ ಮಾಡಿದ್ದೆ, ಈಗ ನಾನೇ ಆ ಶೋಗೆ ಹೋಗೋಕ್ಕೆ ಆಗ್ತಿಲ್ಲ, ಹೋಗೋಣ ಅಂತ ಇಲ್ಲಿ ಹೋದರೆ ಇಲ್ಲಿ ದಿನೇಶ್ ಅಣ್ಣ ಡ್ರೈವರ್ ದಿನೇಶ್ ಅಣ್ಣನೂ ಇಲ್ಲ,
ಈ ಕಡೆ ಕಾರು ಇಲ್ಲ. ಸರಿ, ಬಜರಂಗಿನಾದರೂ ಕೇಳೋಣ ಅಂತ ಅಂದ್ಕೊಂಡ್ರೆ ಬಜರಂಗಿನೂ ಮನೇಲಿ ಇಲ್ಲ. ನನಗೆ ಇಷ್ಟಪಡೋದು ನನಗೆ ಯಾವುದು ಸಿಕ್ಕಲ್ಲ ಅಂತ ಹೇಳಿ ನೇತ್ರ ಹೇಳ್ತಿದ್ದಾಗ ದತ್ತ ಅವರು ಹೇಳ್ತಾರೆ, ನಾನಿದ್ದೀನಲ್ಲ, ನಡಿ ಡ್ರಾಪ್ ಮಾಡ್ತೀನಿ. ನಿನಗೆ ನಿಂದೇ ಆದ ಕೆಲಸ ಇರುತ್ತೆ ಬ್ರೋ, ನಿನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ, ನಾನು ಹೇಗೆ ನಿನ್ನನ್ನು ಕರೀಲಿ ಬ್ರೋ ಅಂತ ಇಲ್ಲಿ ನೇತ್ರ ಅವರು ಹೇಳಿ ಅಳ್ತಾನೆ ಹೇಳ್ತಿರ್ತಾರೆ. ಸರಿ, ನಾನೇ ಕರ್ಕೊಂಡು ಹೋಗ್ತೀನಿ ಬಾ, ನನಗೆ ಫಸ್ಟ್ ಫ್ಯಾಮಿಲಿ ಆಮೇಲೆ ಎಲ್ಲ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಿದ್ದಾಗ ಇಲ್ಲಿ ನೇತ್ರ ಅವರು ಅಳ್ತಾ ಹೇಳ್ತಾರೆ, ಬ್ರೋ ಶೋ ಸ್ಟಾರ್ಟ್ ಆಗಿ 2 hours ಆಯಿತು, ಇವಾಗ ನಾವು ಹೋದರೆ ವೇಟ್ ಮಾಡಬೇಕು ಅಷ್ಟೇ, ಆಗ ಎಂಜಾಯ್ ಮಾಡ್ತಿರ್ತಾರೆ ಅಂತ ಇಲ್ಲಿ ನೇತ್ರ ಅವರು ಅಳ್ತಿರ್ತಾರೆ. ಆಗ ದತ್ತ ಹೇಳ್ತಾರೆ, ಚೋಟು ಆಯಿತು ಬಿಡು, ಈಗ ನೀನು ಖುಷಿಯಾಗಿರಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಹೇಳ್ತಿದ್ದಂಗೆ ಇಲ್ಲಿ ನೇತ್ರ ಅವರು ಹೇಳ್ತಾರೆ, ನನಗೆ ನ್ಯಾಯ ಸಿಗಬೇಕು ಬ್ರೋ, ನ್ಯಾಯನ ಸಿಗಬೇಕು ಬ್ರೋ ಅಂತಾನೆ ಯಾರು ನಾನು ಹೋಗೋದನ್ನು ತಡೆದಿದ್ದಾರೆ, ಏನೋ ಬೇಕು ಅಂತ ಪ್ಲಾನ್ ಮಾಡಿ ನೀನು ಹೋಗೋದನ್ನು ತಪ್ಪಿಸಿದ್ದಾರೆ ಯಾರು ಅಂತ ಕೇಳ್ತಿದ್ದಾಗ ಇನ್ಯಾರು ನಿನ್ನ ಹೆಂಡತಿ ಅಂತ ನೇತ್ರ ಹೇಳ್ತಾರೆ. ಆಗ ದತ್ತ ಹೇಳ್ತಾರೆ, ಏನು ಯಜಮಾನಿನವಳು ಏನು ಮಾಡಿದ್ರು ಅಂತ ಹೇಳ್ತಿದ್ದಂಗೆ ಇಲ್ಲಿ ನೇತ್ರ ಅವರು ಇಲ್ಲಿ ಡ್ರೈವಿಂಗ್ ಉಮೇಶ್ನ ದುಡ್ಡು ಕೊಟ್ಟು ದತ್ತ ದೃಷ್ಟಿ ಅವರೇ ಕಳಿಸಿರೋ ಫ್ಲಾಶ್ ಬ್ಯಾಕ್ನ ಹೇಳ್ತಿರ್ತಾರೆ. ಅದೆಲ್ಲ ನನಗೆ ಪ್ರಮೀಳಾ ಹೇಳಿದ್ರು, ನೀನೇ ಹೇಳಿ ಬ್ರೋ, ಯಾಕೆ ಬೇಕಿತ್ತು ಇದೆಲ್ಲ? ಅದಕ್ಕೆ ಪ್ರಸಂಗ ತಾನೆ, ಅವಳಿಗೆ ನಾನು ದಿನೇಶನ ಜೊತೆ ಆಚೆ ಹೋಗಬೇಕು ಅಂತ ಮೊದಲೇ ಫಿಕ್ಸ್ ಆಗಿತ್ತು ಅಂತ ಇಲ್ಲಿ ನೇತ್ರ ಅವರು ಹೇಳ್ತಿದ್ದಾಗ ದತ್ತ ಅವರಿಗೆ ತುಂಬಾ ಕೋಪ ಬಂದು ಯಜಮಾನತಿ ಅಂತ ಜೋರಾಗಿ ಕಿರ್ಚುತ್ತಾರೆ. ಯಜಮಾನಿ ಅಂತ ಕರಿತಿರ್ತಾರೆ. ಆ ಕಡೆ ಚೆನ್ನಮ್ಮ ಅವರು ಮನೆಯಲ್ಲಿ ಚೆನ್ನಮ್ಮ ಹಾಗೂ ಮಹದೇವ ಅವರು ಮನೆಯಲ್ಲಿ ಕ್ಲೀನ್ ಮಾಡ್ತಿರ್ತಾರೆ. ಅಲ್ಲಿಗೆ ದೃಷ್ಟಿ ತಮ್ಮ ಬರ್ತಾನೆ. ಏನು ನಡೀತಾ ಹೇಳಿ, ಹಬ್ಬ ನಡೀತಿ ಅಂದು ನಮ್ಮ ಮನೆಗೆ ಬರ್ತಾರೆ ಅಲ್ವಾ, ಮನೆ ನೀಟಾಗಿ ಇರಬೇಕಲ್ವಾ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ಅಂತ ಇಲ್ಲಿ ರಾಜುಗೆ ಹೇಳ್ತಿರ್ತಾರೆ. ಇಲ್ಲಿ ರಾಜ ಹೇಳ್ತಾರೆ, ಏನಪ್ಪ ದತ್ತ, ಭಾವ ಇಲ್ಲಿಗೆ ಬರಲ್ಲ ಅಂತ ಗೊತ್ತಿದ್ರು ಅಮ್ಮ ಯಾಕೆ ಅರ್ಥ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಗ ಅವಳಿಗೆ ಎಲ್ಲೋ ಅರ್ಥ ಆಗುತ್ತೆ, ಅರ್ಥ ಮಾಡಿಸೋಕ್ಕೂ ಆಗಲ್ಲ ಅಂತ ಇಲ್ಲಿ ಮಹದೇವ ರಾಜನಿಗೆ ಹೇಳ್ತಾರೆ. ಬೇಗ ಕೆಲಸ ಮಾಡು, ನಿಮ್ಮ ಅಮ್ಮಂಗೆ ಫುಲ್ ಖುಷಿಯಾಗುತ್ತೆ, ಅವರು ಅಳಿಯ ಬಂದರು ಅಂತ ಹೇಳಿ ಇಲ್ಲಿ ರಾಜ ಹಾಗೂ ಮಹದೇವ ಅವರು ಮಾತಾಡ್ಕೋತಿರ್ತಾರೆ. ಆ ಕಡೆ ದತ್ತ ಅವರು ಕಿರ್ಚಿರೋದನ್ನ ಅವರು ಬರ್ತಾರೆ. ಹೇಮಾ ಕೇಳ್ತಾರೆ, ಏನು ನಡೀತಿದೆ ಯಾಕಂತ ಹೇಳಿದಾಗ ಶರಾವತಿ ಅವರು ಹೇಳ್ತಾರೆ, ನಾನು ಇವಾಗಲೇ ನೋಡ್ತಿರೋದು ಅಂತ ಹೇಳ್ತಾಳೆ. ಆ ಕಡೆ ದತ್ತ ಅವರು ದೃಷ್ಟಿಗೆ ದಿನೇಶನ್ನ ಯಾಕೆ ಹೊರಗಡೆ ಕಳಿಸ್ದೆ, ಕೆಲಸದವರಿಗೆ ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳೋ ಅಧಿಕಾರ ನಿಂಗೆ ಯಾರು ಕೊಟ್ಟರು ಅಂತ ಹೇಳಿ ದತ್ತ ಕೇಳಿದಾಗ ಸೈಲೆಂಟಾಗಿ ಹೇಳೋಕೆ ಬರ್ತಾರೆ. ದತ್ತ ಬಾಯ್ಸ್ ರೇಸ್ ಹೇಳ್ತಿದ್ದಂಗೆ ಇಲ್ಲಿ ದತ್ತ ಅವರು ಬೈದು ಸುಮ್ಮನೆ ನಿಲ್ಲಿಸುತ್ತಾರೆ. ಸೈಲೆಂಟ್ ಆಗಿ ಇದು ಬಿಡು, ನಾನೇ ಪ್ರಶ್ನೆ ಮಾಡಿರೋದು ಅವಳೇ ಉತ್ತರ ಕೊಡಬೇಕು, ನಿನಗೆ ರೈಟ್ಸ್ ಕೊಟ್ಟಿರೋರು ಯಾರು ಅಂತ ಕೇಳ್ತಿದ್ದಾಗ ಯಜಮಾನತಿ ಅಂತ ಕೇಳ್ತಿದ್ದಂಗೆ ಇಲ್ಲಿ ಅವರು ಕೋಪ ಮಾಡಿಕೊಳ್ಳದೆ ಸ್ವಲ್ಪ ನನ್ನ ಮಾತು ಕೇಳಿ, ನಿಮಗೆ ಏನಾಯಿತು, ಯಾಕೆ ಕಳಿಸಿದೆ ಅಂತ ಕೇಳಿಲ್ಲ ಯಜಮಾನಿ, ನಿನಗೆ ಕಳಿಸೋ ರೈಟ್ಸ್ ಯಾರು ಕೊಟ್ಟಿದ್ದು ಅಂತ ನಾನು ಕೇಳಿದೆ ಅಂತ ನಾನು ಕರೆಯೋದು ನಿನಗೆ ಹೊರತು ನೀನು ನನ್ನ ಯಜಮಾನಿ ಅಂತ ಅಲ್ಲ. ನಿನ್ನನ್ನು ನೀನೇ ಯಜಮಾನಿ ಅಂದ್ಕೊಂಡು ಬೇರೆಯವರಿಗೆ ಅಕ್ಕ ಮೇಲೆ ಚಲಾಯಿಸಿದ್ರೆ ನಿನ್ನನ್ನು ಏನಾದರೂ ಮಾಡಬೇಕಾಗತ್ತೆ, ಹುಷಾರು ಅಂತ ಇಲ್ಲಿ ದತ್ತ ಅವರ ದೃಷ್ಟಿಗೆ ಬೈತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.